ಅಣ್ಣ ಬಸವಣ್ಣನವರು ಒಂದು ಮಾತು ಹೇಳ್ತಾರೆ, ಛಲಬೇಕು ಶರಣಂಗೆ ಪರಸತಿಯನೊಲ್ಲನೆಂಬ, ಛಲಬೇಕು ಶರಣಂಗೆ ಪರಧನವನೊಲ್ಲನೆಂಬ. ಯಾರಿಗಪ್ಪ ಛಲ? ಈಗ ಎಲ್ಲ ಛಲ ಬಿಟ್ಬಿಟ್ಟು ಅವ್ರು ಎಲ್ಲಗ ಪರಸತಿನೇ ಬೇಕಾಗ್ತದೆ. ಈಗ ಪರಸತಿ ಅಲ್ಲ, ಸ್ವಂತ ಸೋದರ ಮಾವನ ಹೆಂಡತಿಯೇ ಬೇಕಾಗಿತ್ತು. ಅವನು ಯಾರಿಗೋ ಅವನ ಮನಕಾಯನಾಗ ಕುಣಿಗಲ್ಲಲ್ಲಿ ಸೋದರ ಮಾವನ ಹೆಂಡತಿ ಸೋದರತ್ತೆ ತಾಯಿ ಸಮಾನ ಅಂತ ಅವಳ ಜೊತೆ ಅಕ್ರಮ ಸಂಬಂಧ. ಒಂದು ಹೇಳಿ ಹೇಳಿ ಸಹಿಸ್ಲಿಕ್ಕಾಗದೆ ಸ್ವಂತ ತಾಯಿಯ ತಮ್ಮ ತನ್ನಿಬ್ಬರು ಮುದ್ದಾದ ಮಕ್ಕಳು ಉಸಿರುಗಡಿಸ್ಕೊಂಡು ತಾನು ಆತ್ಮಹತ್ಯೆ ಮಾಡ್ಕೊಂಡು. ನೋಡಿ, ಊಟ ಮಾಡ್ಬೇಕಾದ್ರೆ ಯಾವ ಹೋಟ್ಲು ಒಳ್ಳೇದು ಅಂತ ಹುಡುಕ್ತಾರೆ ಅರ್ಧ ಗಂಟೆ ಎಲ್ಲ. ಇದು ತಿಂದ್ರೆ ನನಗಾಗಲ್ಲ ಅಂತಾರೆ. ಇಂಥದ್ದೇ ಸ್ಕೂಟ್ರ್ ಬೇಕಂತ ಕಾದು ಆಯ್ಕೆ ಮಾಡ್ಕೊಂತಾರೆ. ಅದೇನು ಕಾಮವಾಂಚೆ ಕರೆದ ತಕ್ಷಣ ಹೊಂಟೋಗ್ಬೇಕು ಅನ್ಸುತ್ತಾ? ಮನಸ್ಸು ಅನ್ನೋದಿಲ್ವ, ಜ್ಞಾನ ಅನ್ನೋದಿಲ್ಲ ಅಂದ್ರೆ. ಛಲ ಬೇಕು ಶರಣಂಗೆ ಪರಸತಿ ಅನ್ನೊಲ್ಲೆನೆಂಬ. ಅಕ್ರಮ ಸಂಬಂಧಗಳು, ಅನೈತಿಕತೆ, ಈ ವ್ಯಭಿಚಾರ, ಇದು ಯಾಕೋ ತುಂಬ ಅತಿ ಆಗ್ತಾ ಇದೆ. ಸಂಬಂಧಗಳ ಮೌಲ್ಯಲ್ಲಿ ಉಳಿತಪ್ಪೋ, ಎಲ್ಲಿ ಉಳಿತಿಲ್ಲಿ ಆಲೋಚಿಸ್ಬೇಕಲ್ಲ. ಅಂದ್ರೆ ನಾವೆಲ್ಲ ದೊಡ್ಡಮ್ಮ ಅಂದ್ರೇನು, ಚಿಕ್ಕಮ್ಮ ಅಂದ್ರೇನು, ಸೋದರದತ್ತೆ ಅಂದ್ರೇನು, ಸೋದರ ಮಾವ ಅಂದ್ರೇನು. ನನ್ನ ಅಕ್ಕನ ಮಗ, ನನ್ನ ತಂಗಿ ಮಗ ಅಂತ ಎಷ್ಟು ಪ್ರೀತಿಯನ್ನು ಸಾಕಿದ್ದ ಪಾಪ. ಅಂಥವನು ಮೋಸ ಮಾಡ್ಲಿಕ್ಕೆ ಮನ್ಸಂಗ್ ಬತ್ರಿ. ರಸ್ತೆಯಲ್ಲಿ ಹೋಗುವಾಗ ಮಗು ಕೈ ಹಿಡ್ಕೊಂಡು ಹೋಗ್ತಾ ಇದ್ದೋ, ಅಲ್ಲೊಂದು ಚಾಕ್ಲೇಟ್ ಬಿದ್ದಿತ್ತು. ಆ ಮಗು ಎತ್ಕೊಂಡು ತಿನ್ನೋಕೆ ಹೋದ್ರೆ ಏನಂತೀವಿ ನಾವು? ಬಿಸಾಕ್. ಅದು ಯಾವ ಚಾಕ್ಲೇಟು ಯಾರು ಗೊತ್ತು? ಚಾಕ್ಲೇಟ್ ಒಳಗೇನು ವಿಷ ಹಾಕಿರ್ಬೋದು. ಇಷ್ಟೆಲ್ಲ ಯೋಚನೆ ಮಾಡು ನಾವು. ಯಾರೋ ಬೆಣ್ಣು ಕರೆದ್ಲಂತೆ, ಇವನು ಹೊರಟ್ಬಿಟ್ನಂತೆ, ಯಾರೋ ಒಬ್ಬ ಕರೆದ್ನಂತೆ, ಈ ತಾಯಿ ಹೊರಟ್ಬಿಟ್ಲಂತೆ. ಇಷ್ಟು ಸಣ್ಣತನ ಕೇಳಿದ್ಬಿಟ್ವಾ? ತಿನ್ನೋ ಆಹಾರದ ಬಗ್ಗೆ ಅಷ್ಟು ಯೋಚನೆ ಅದು ಅಲ್ವಾ? ಅದಕ್ಕೆ ಯಾವತ್ತು ಅಣ್ಣ ಬಸವಣ್ಣವ್ರ ಮಾತು, ಛಲ ಬೇಕು ಶರಣಂಗೆ ಪರಸತಿಯನೊಲ್ಲನೆಂಬ, ಛಲ ಬೇಕು ಶರಣಂಗೆ ಪರಧನವನೊಲ್ಲನೆಂಬ. ಛಲವಿಲ್ಲದ ಬದುಕು ಯಾಕ್ರಿ ಜೀವನದಲ್ಲಿ? ಛಲದಿಂದಿರೋಣ, ಜೀವನ ಚೆನ್ನಾಗಿರಲಿ. ನಮ್ಮ ಜೀವನ ನಾವು ಅನುಭವಿಸೋದ್ರಿ, ನಾವು ಆಚರಿಸೋದು, ಜೀವನ ಆಚರಿಸೋದು. ಎಷ್ಟು ಚಂದದ ಜೀವನ, ದುರ್ಲಭ ಮಾನವ ಜನ್ಮ. ನಾವು ಕಮ್ಮಿ ಅಲ್ಲ. ಪಶು ಪಕ್ಷಿ ಪ್ರಾಣಿಗಳು ವಾವೆ ವರ್ಷ ಇಲ್ಲದೆ ಬದುಕ್ತಾವವು, ನಮಗದ ಇಲ್ಲ. ನಾವು ಹಿಂಗೆ ಬದುಕ್ಬೇಕು, ಶಿಸ್ತಾಗಿ ಬದುಕ್ಬೇಕು, ನಾವು ಚೆನ್ನಾಗಿರ್ಬೇಕು. ನಾವು ಎಲ್ಲವೂ ಇದೆ ನಮಗೆ. ಚಂದದ ಮನೆ ಕಾದಿದೆ, ಚಂದದ ಮಡದಿ ಇದ್ದಾಳೆ, ಚಂದದ ಮಕ್ಕಳಿದ್ದಾರೆ, ಚಂದದ ಜೀವನ ಇದೆ, ಚಂದದ ಸಮಾಜ ಇದೆ. ಇದು ಬಿಟ್ಟು ಅಡ್ಡದಾರಿ ಇಡೋದು, ಅನಾಹುತ ಕಾರಣೀಕರ್ತರಾಗಿ, ಅನರ್ಥ ಕಾರಣೀಕರ್ತರಾಗಿ, ಈ ಸಮಾಜ ಕಂಟಕರಾಗಿ ಬಾಳೋ ಬದುಕು ಯಾತಗಬೇಕು? ಯಾರನ್ನ ವಂಚಿ ತಾನು ಓಡೋಗಿ ಕರ್ಕೊಂಡೋಗಿ ಗಂಡನ ಬಿಟ್ಟು ಆತ ಎಷ್ಟು ವರ್ಷ ಆ ಸುಖ ಪಡ್ಬೋದು? ಎಷ್ಟು ವರ್ಷ ಇರ್ಬೋದು ಕಾಮವಾಂಚ ಅವ್ರಿಗೆ? 3 ವರ್ಷ ಇರ್ಬೋದು, 4 ವರ್ಷ ಇರ್ಬೋದು. ಅದಕ್ಕೆ ಯಾವತ್ತು ಮನುಷ್ಯ ಗುಣಕ್ಕೆ ಬೆಲೆ ಕೊಟ್ಟು ಬದುಕಬೇಕ್ರಿ. ಮನುಷ್ಯ ಕಟ್ಟ ಕಡೆ ಸಾಯೋ ತನಕ ಮೆರುಗೋದು ಅವನ ಗುಣ ಒಂದೇ, ಬಿಕ್ಕದ್ದೆಲ್ಲ ಹೋಗ್ತದ. ಮದ ಮಾತ್ಸರ್ಯ ಕಾಮ ಲೋಭ ಎಲ್ಲ ಯಾಕೊಟ್ಟು ಹೋಗ್ತು. ಕೊನೆಗುಳಿದೇನು? ಗುಣವಂತ, ಮಾನವಂತ, ಮರ್ಯಾದಸ್ಥ. ಇಷ್ಟು ನುಳಿಸ್ಕೊಳ್ಳೋಣ, ಜೀವನ ಚೆನ್ನಾಗಿರ್ಲಿ, ಸ್ವಲ್ಪ ಎಚ್ಚರವಾಗಿರೋಣ. ರಾಮಚಂದ್ರ ಭಗವಾನಕ್ಕೆ ಕೈ ಮೇಲತ್ತೆ ತಟ್ಟಿದ ಚಪ್ಪಾಳೆ ಭಗವಂತನ ಪಾದ ಮುಡ್ತಂಗೆ. ಈಗ ಒಳ್ಳೇದಾಗ್ಲಿ. ಅಲ್ಲೂ ಮಧ್ಯ ಒಂದಿಷ್ಟು ಜನ ಕೈ ಮ್ಯಾಕೆ ಎತ್ತಲಿಲ್ಲ. ಅದು ಬೇರೆ ಕೈ ಎತ್ಕ ಕೂತ್ಕೋ. ಇಲ್ಲಿ ಕಾಸು ಕೊಟ್ಟು ಕರ್ಸವ್ರೆ, ಆಡ್ಬಿಟ್ಟು ಕುಣ್ದ್ಬಿಟ್ಟು ನೆಗೆದ್ಬಿಟ್ಟು ಹೋಗ್ಬೇಕಾದ ಅವನು. ನನಗೂ ಅದಕ್ಕೂ ಸಂಬಂಧ ಏನು? ಸದ್ಯ ಬಂದು ಕೂತೀವಲ್ಲ ಅಂತ ನೀವು. ಸೋಂಬೇರಿತನ ಬರ್ಬಾದ್ ಕಣವ, ಚಟುವಟಿಕೆ ಇರಬೇಕು. ದೇಹ ಸೋಂಬೇರಿತನ ಬಂದು ಹಿಂಗೆ ಆಗದೆ, ಕೇರುದು, ಬೀಸುದು, ಕುಟ್ಟುದು, ತೆಗಿದು, ಅಗಿದು, ಬಗಿದ ಬಿಟ್ಬಿಟ್ಟು ಸ್ವಿಚ್ ಹಾಕುದ್ ಕಲ್ತ್ಕೊಂಡು ಯಾವ ಥರ ಆಗಿರೋದೆಲ್ಲ. ಈಗ ಸಮ ಮಾತ್ರ ಬೇಡ, ಆರೋಗ್ಯ ಸೂಪರ್ ಆಗಿರ್ಬೇಕು ಅಂತಲ್ವ ಎಲ್ರೂ? ಒಳಕಲ್ಲ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಟ್ಟು, ರಾಗಿ ಕಲ್ಲ ಸಂದಿಗೆ ಹಚ್ಬಿಟ್ಟು, ಒನಕೆಯ ಹೊಲಗೊಟ್ಬಿಟ್ಟು ಒತ್ತರದ್ದು ವಾಕಿಂಗ್ ಮಾಡೋಕೆ ಹೋಯ್ತಿರಿ ಎಲ್ರು ಒಂದ್ ಕಡೆಯಿಂದ. ಅವೆರಡು ಕಲ್ಲು ಮಡಿಕೊಂಡಿದ್ರೆ ಆಯ್ತಿರ್ಲಿಲ್ವ? ಅವೆರಡು ಕಲ್ಲ, ರಾಗಿ ಕಲ್ಲು ಒಳಕಲ್ಲು ಸೂಪರ್ ಆಗಿರ್ತದ. ನಾವು ಏನೋ ಈ ಟೈಮ್ ಸಿಕ್ತು ನಿಮಗೆಲ್ಲ ಸ್ವಲ್ಪ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಕೈ ಮ್ಯಾಕೆ ಚಪ್ಪಾಳಿ ಹೊಡಿದ್ರವ ಅಂದ್ರೆ, ನೀವು ರಗ್ಗೊಳಗಿನ ಕೈನ ಈಚಿಗೆ ತೆಗೆದೆ ಕೂತ್ಬಿಟ್ರಲ್ಲ. ಆಗ್ಲಿ ಬಿಡ್ರವ, ನೀವು ಕುಂತ್ರದೆ ಹೆಚ್ಚಗಾರಕ್ಕೆ, ನೀವು ಕುಂತ್ರದೆ ನನ್ನ ಪುಣ್ಯ. ಇವತ್ತು ಸಾವಣಿ ಸುಬ್ರಹ್ಮಣ್ಯ ಬಿಟ್ಬಿಟ್ಟು ಇಲ್ಲಿ ಬಂದು ಕೂತಿದ್ದೀರಿ. ಸುಮ್ಮನೆ ಆಡ್ಬೇಕಷ್ಟೆ ನಾನು. ಒಳ್ಳೇದಾಲಿ ತಾಯಿ, ನಗ್ನಗ್ತಾ ಕೂತ್ಕೊಳ್ಳಿ, ಆನಂದವಾಗಿ ಕೂತ್ಕೊಳ್ಳಿ. ಯಾಕೆ ಗೊತ್ತಾ? ದೇವಸ್ಥಾನ ಕಟ್ಟಿದ್ದೀರಿ, 1000 ಜನಕ್ಕೆ ಅನ್ನ ಹಾಕಿದ್ದೀರಿ,
ಒಳ್ಳೆ ಕೆಲಸ ಮಾಡಿದ್ರಿ ನಗ್ನಗ್ತಾ ಕೂತ್ಕೊಳ್ಳಿ. 12 ಮನೆ ಹಾಳು ಮಾಡಿದ್ರಲ್ಲ ಅಲ್ಕಿಸ್ಕ ಓಡಾಡ್ತಾ ಕೂತವ್ರು ರೋಡಲ್ಲಿ. ನೀವ್ಯಾಕೆ ಹಿಂಗೆ ಕೂತಿದ್ರಿ? ನೀವು ನಗಬೇಕು. ಒಳ್ಳೆ ಕೆಲಸ ಮಾಡ್ರು, ಸಾರ್ಥಕ ಭಾವ ಬಂದಿದೆ ನಿಮಗೆ. ಹನುಮಂತ ದೇವರು ಶ್ರೀರಾಮ ಇವತ್ತಲ್ಲ ನಾಳೆ ಅಲ್ಲ 100 ಸರ್ಕಾರ ಬಂದು ಬದಲಾದ್ರು ರಾಮರಾಜ್ಯ ಮಾಡ್ತೀವಿ ರಾಮರಾಜ್ಯ ಮಾಡ್ತೀವಿ ಅನ್ನಬೇಕು. ಯಾಕೆ ಅನ್ನಬೇಕು ಗೊತ್ತಾ? ರಾಮನೇ ಆದರ್ಶ ಪುರುಷ. ಎಲ್ಲ ಬೈತಾರ ರಾಮನ್ನ, ಕಟ್ಕೊಂಡು ಹಿಡ್ತಿ ಕಾಡು ಕಳಿಸ್ಬಿಟ್ಟ ಅವನು ರಾಮಚಂದ್ರ ಅಂತ. ಕಟ್ಕೊಂಡು ಹಿಡ್ತಿ ಕಾಡು ಕಳಿಸ್ಬಿಟ್ಟ ಅವನೆಂತ ದೇವ್ರೆ ಹೋಗ ಅದೇನೋ ಅಂತ ಬೈತಾರೆ. ರಾಮಚಂದ್ರ ರಾಜನಾಗಿದ್ದ, ಅಯೋಧ್ಯೆಗೆ ರಾಜನಾಗಿದ್ದ. ರಾಮಚಂದ್ರ ರಾಜ್ಯ ಪರಿಪಾಲನೆ ಮಾಡ್ತಾ ಇರ್ಬೇಕಾದ್ರೆ ಗೂಢಾಚಾರರು ಅಂತ, ಅಂದ್ರೆ ಯಾರಿಗೂ ಗೊತ್ತಿಲ್ಲದಂಗೆ ಬೀದಿ ಸುತ್ಕೊಂಡು ಎಲ್ಲಿ ಕುಂದು ಕೊರತೆ ಅದೇ, ಎಲ್ಲಿ ಜಗಳ ಅದೇ, ಎಲ್ಲಿ ದ್ವೇಷ ಅದೇ ತಂದು ಮುಟ್ಟಿಸ್ತಿದ್ರು ವರದಿ. ಒಬ್ಬ ಮುಟ್ಟಿಸ್ತಾ ವಿಷಯ ಏನಂತ, ನಾನು ಹೋಗ್ತಾ ಇದ್ದೆ ಸ್ವಾಮಿ, ಒಂದು ಗುಡಿಸಲಲ್ಲಿ ಗಂಡ ಹೆಂಡತಿ ಜಗಳ ಮಾಡ್ತಾ ಇದ್ರು. ಆ ಹೆಂಡತಿ ಎಲ್ಲೋ ತವ್ರ ಮನೆಗೆ ಹೋಗಿ ಬರೋದು ತಡವಾಯ್ತಂತೆ. ಅದಕ್ಕೆ ಆ ಮನೆ ಯಜಮಾನ ಅಂದ, ಹೋಗೋಗಿ ನಿನ್ ತವ್ರ ಮಲ್ಲೇ ಇರು, ಬಿಟ್ಟ ಹೆಂಡ್ರ ಕೂಡಿ ಬಾಳುವ ರಾಮ ನಾನಲ್ಲ ಅಂದ ಸ್ವಾಮಿ ಅಂತ ಹೇಳ್ದ. ಅವನು ಹೇಳಿದ ಮಾತು ಶ್ರೀರಾಮಚಂದ್ರನ ಮನಸ್ಸೊಕ್ಕು. ಅಲ್ಲಿಗೆ ರಾಕ್ಷಸ ಬಂಧನದಲ್ಲಿದ್ದಂತ ನನ್ನ ಪತ್ನಿ ಜೊತೆ ನಾನು ಬಾಳೋದು ನನ್ನ ರಾಜ್ಯದ ಒಬ್ಬ ಪ್ರಜೆಗೆ ಇಷ್ಟ ಇಲ್ಲ ಅಂದ ಮೇಲೆ, ನನ್ನ ರಾಜ್ಯದ ಒಬ್ಬ ಪ್ರಜೆಗೆ ಇಷ್ಟ ಇಲ್ಲ, ನಾನೊಬ್ಬನೇ ಆಗಿದ್ರೆ, ನಾ ಸಾಮಾನ್ಯವಾದ ವ್ಯಕ್ತಿ ಆಗಿದ್ರೆ ನಿನ್ನ ಮಾತು ನಾನೇ ಕೇಳಬೇಕು ಅಂತಿದ್ದೆ. ಆದ್ರೆ ನಾನು ರಾಜ್ಯದ ರಾಜ, ಈಗ ಅವನ ಮಾತುಗೂ ನಾ ಬೆಲೆ ಕೊಡ್ಲೇಬೇಕನಪ್ಪ. ಅದಕ್ಕೆ ಸೀತೆ ಕಾಡಿಗೆ ಬಿಟ್ಟು ಬಾ ಅಂದ ಅವನು. ಸೀತೆ ಕಾಡಿಗೆ ಬಿಟ್ಟು ಬಾ ಅಂದ. ಯಾಕೆ ಬಿಟ್ಟು ಬಾ ಅಂದ? ಅದಕ್ಕೂ ಒಂದು ಕಾರಣ ಇದೆ ರೀ. ಸುಮ್ಮನೆ ಬಿಟ್ಟು ಬಾ ಅನ್ಲಿಲ್ಲ ಶ್ರೀರಾಮಚಂದ್ರ, ಸುಮ್ಮನೆ ಬಿಟ್ಟು ಬಾ ಅನ್ಲಿಲ್ಲ. ಅದಕ್ಕೂ ಒಂದು ಸ್ಪಷ್ಟವಾದ ಕಾರಣ ಇದೆ. ಸೀತಾಮಾತೆ ತುಂಬಿದ ಬಸ್ರಿ ಆಗಿದ್ದಾಗ ಸೀಮಂತ ಮಾಡಿದ್ರು. ಸೀಮಂತ ಮಾಡಿ ಬಂದು ಶ್ರೀರಾಮಚಂದ್ರನ ಪಾದ ಮುಟ್ಟಿದ್ಲು. ಅದಕ್ಕೆ ಶ್ರೀರಾಮ ಹೇಳ್ದ, ತುಂಬ ಗರ್ಭ ಸುಂದರವಾದಂಥ ಒಂದು ಆಲಯ, ಹನುಮನ ಆಲಯ ನಿಮ್ಮೆಲ್ಲರ ಪ್ರೀತಿ ನಿರ್ಮಾಣವಾಗಿದೆ. ಅದಕ್ಕೆ ನೀವೆಲ್ಲರೂ ಕೂಡ ಈಗ ನನ್ನ ಜೊತೆ ಸೇರಿ ಹನುಮಂತರ ಧ್ಯಾನವನ್ನು ಮಾಡಬೇಕು. ನಮ್ಮ ಹೃದಯ ಮಂದಿರದ ಒಳಗೆ ಕುಳಿತು ಆಡು ಹನುಮ ನೀನು ರಾಮನಾಮವ. ನಮ್ಮ ಹೃದಯ ಮಂದಿರದ ಒಳಗೆ ಕುಳಿತು ಆಡಬೇಕು ನೀನು ರಾಮನಾಮವ. ಜಯ 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 ರಾಮ, ಜಯ 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 ರಾಮ, ರಘುಕುಲೋತ್ತಮ ಶ್ರೀರಾಮ.
ಅವರೆಲ್ಲರ ಒಟ್ಟುಗೂಡಿ ಚಂದದೊಂದು ಗುಡಿಯ ನಿನಗಾಗಿ ಕಟ್ಟಿ 48 ದಿನಗಳ